ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯೂಟಿ ಬಾಮ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಕುರ್ತಿ ಹಾಲ್. ಲಾಸ್ಟ್ ಕುರ್ತಿ ಹಾಲ್ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಗಿತ್ತು, ಹಾಗಾಗಿ ಮತ್ತೆ ಇನ್ನೊಂದು ಮಾಡೋಣ ಅಂತ ಅನ್ಕೊಂಡೆ. ಇವತ್ತಿನ ಕುರ್ತೀಸ್ ತೋರ್ಸೋ ಕುರ್ತೀಸ್ ಎಲ್ಲ ನನ್ನ ಮೋಸ್ಟ್ 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 ಫೇವ್ರೆಟ್ ಅಂತಾನೆ ಹೇಳ್ಬೋದು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಆಲ್ಸೋ ಇದನ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ಇದೇ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಬಿಕಾಸ್ ಅಮೆಝಾನ್ ಅಲ್ಲಿ ಸೇಲ್ ನಡೀತಾ ಇದೆ, ಪ್ರೈಮ್ ಡೇ ಸೇಲ್ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ. ಅಂದ್ರೆ ಇವತ್ತು 4th ಅಲ್ವಾ, ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ. ನೀವೇನಾದ್ರೂ ಬ್ಯೂಟಿ ಅಂಡ್ ಫ್ಯಾಷನ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ಇದೇ ಬೆಸ್ಟ್ ಟೈಮ್. ಬಿಕಾಸ್ ಎಲ್ಲಾದ್ರ ಮೇಲೂ ಕೂಡ 70% ಆಫ್ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಅಲ್ಲಿ ತೋರಿಸೋ ಈ ಯಾವ್ದಾದ್ರು ಕುರ್ತೀಸ್ ನಿಮ್ಗೆ ಇಷ್ಟ ಆದ್ರೆ ಈ ಸೇಲ್ ಟೈಮ್ ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ತುಂಬಾ ಟೈಮ್ ವೇಸ್ಟ್ ಮಾಡದೆ ಏನೇನ್ ತಗೊಂಡಿದೀನಿ ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಸೊ ನಾನ್ ಫಸ್ಟ್ ಪರ್ಚೇಸ್ ಮಾಡಿರೋ ಕುರ್ತಿ ಬಂದು ಇವಾಗ ನಾನ್ ಹಾಕೊಂಡಿರೋ ಈ ಒಂದು ಕುರ್ತಿ. ಇದು ಬಂದು ಗೋಶ್ರೀಕಿ ಅಂತ ಅನ್ನೋ ಬ್ರ್ಯಾಂಡ್ ಇಂದ. ನನ್ನ ಈ ಹಾಲ್ ರೆಗ್ಯುಲರ್ ಆಗಿ ನೋಡ್ತೀರಾ ಅಂತ ಅಂದ್ರೆ ಈ ಬ್ರ್ಯಾಂಡ್ಸ್ ಇಂದ ನಿಮ್ಗೆ ಗೊತ್ತೇ ಇರುತ್ತೆ. ನಾನು ಸಿಕ್ಕಾಪಟ್ಟೆ ಪರ್ಚೇಸ್ ಮಾಡ್ತೀನಿ. ಬಿಕಾಸ್ ಫಸ್ಟ್ ರೀಸನ್ ಬಂದು ಇದು ತುಂಬಾನೇ ಅಫೋರ್ಡಬಲ್, ಪ್ಲಸ್ ಟ್ರೆಂಡಿ ಡಿಸೈನ್ಸ್ ಇರುತ್ತೆ. ಯಾವುದು ಹಳೇದು ಓಲ್ಡ್ ಮಾಡೆಲ್ ಆ ತರ ಎಲ್ಲ ಇರಲ್ಲ. ಏನೇನ್ ಟ್ರೆಂಡ್ ಇದೆ ಅದೇ ತರದ ಕುರ್ತೀಸೇ ಇವ್ರ ಹತ್ರ ಇರೋದು. ಪ್ಲಸ್ ತುಂಬಾನೇ ಅಫೋರ್ಡಬಲ್, ಈ ಪ್ರೈಸ್ಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಕುರ್ತೀಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಇಲ್ಲಿದೆ. ಫಸ್ಟ್ ಬಂದು ಇದರಲ್ಲಿ ಟೋಟಲ್ ಆಗಿ 5 ಕಲರ್ಸ್ ಇದೆ. ನಿಮ್ಗೆ ಈ ಎಲ್ಲೋ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಬೇರೆ ಪರ್ಚೇಸ್ ಮಾಡ್ಬೋದು. ಬಿಕಾಸ್ ನನ್ನ ಹತ್ರ ಈ ಕಲರ್ ಅಲ್ಲಿ ಪ್ಯಾಟರ್ನ್ ಅಲ್ಲಿ ಯಾವ್ದು ಇರ್ಲಿಲ್ಲ ಅಂತ ನಾನ್ ಇದನ್ನ ಪರ್ಚೇಸ್ ಮಾಡಿದೆ. ಸೊ ಇದ್ರ ಪ್ರೈಸ್ ಬಂದು ಬೇರೆ ಕಲರ್ಸ್ ಎಲ್ಲಾನು 499 ಇದೆ. ಈ ಒಂದು ಕಲರ್ ಬಂದು 559 ಇರೋದು. ಸೊ ಮೋಸ್ಟ್ಲಿ ಈ ಕಲರ್ ತುಂಬಾ ಜನಕ್ಕೆ ಇಷ್ಟ ಆಗತ್ತೆ ಅಂತಾನೋ ಏನೋ ನಂಗೆ ಗೊತ್ತಿಲ್ಲ. ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಅಂಡ್ ಇದರಲ್ಲಿ ಎಲ್ಲಾ ಸೈಜಸ್ ಕೂಡ ಇದೆ. 8XL ತನಕನೂ ಇದೆ, ಎಕ್ಸ್ಟ್ರಾ ಸ್ಮಾಲ್ ಇಂದ ಸ್ಟಾರ್ಟ್ ಆಗಿ. ಸೊ ನಿಮ್ಗೆ ಯಾವ್ದೇ ಸೈಜ್ ಆಗಿದ್ರು ನೀವು ಇದನ್ನ ಆರಾಮಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ನಿಮ್ಗೆ ಈ ಕಲರ್ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಬೇರೆ ಕಲರ್ಸ್ ಕೂಡ ತುಂಬಾನೇ ಇದೆ. ಅಂಡ್ ಆಲ್ಸೋ ಇದು ಬಂದು ಕಾಟನ್, ಹಾಗಾಗಿ ತುಂಬಾನೇ ಕಂಫರ್ಟಬಲ್ ಆಗಿದೆ. ಸೊ ಇದ್ರ ದುಪ್ಪಟ ಬಂದು ಈ ತರ ಬರುತ್ತೆ. ಸೇಮ್ ಕುರ್ತಿನಲ್ಲಿ ಯಾವ ತರ ಕಲರ್ ಕಾಂಬಿನೇಷನ್ ಇದೆ ಇದರಲ್ಲೂ ಕೂಡ ಸೇಮ್ ಅದೇ ತರನೇ ಕಾಣಿಸುತ್ತೆ. ನಂಗೆ ಇದು ತುಂಬಾನೇ ಸಾಫ್ಟ್ ಆಗಿದೆ, ತುಂಬಾ ಇಷ್ಟ ಆಯ್ತು. ಸೊ ನಾನ್ ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಕುರ್ತಿ ಬಂದು ಈ ಡಾರ್ಕ್ ಪಿಂಕ್ ಕಲರ್. ಸೊ ನಂಗಿದು ನೆಕ್ ಹತ್ರ ಈ ಡಿಸೈನ್ ತುಂಬಾನೇ ಇಷ್ಟ ಆಯ್ತು. ತುಂಬಾ ರಿಚ್ ಆಗಿ ಕಾಣಿಸ್ತಿದೆ. ಇದನ್ನ ನೀವು ಆರಾಮಾಗಿ ಯಾವ್ದಾದ್ರು ಮದ್ವೆಗೆ ಫಂಕ್ಷನ್ಸ್ಗೆ ಹಾಕೊಂಡು ಹೋಗ್ಬೋದು, ಇಲ್ಲ ಪೂಜೆ ಏನಾದ್ರು ಇದ್ದಾಗ ಆತರ. ಸೊ ಇದು ಕೂಡ ಅಷ್ಟೇ, ಆಬ್ವಿಯಸ್ಲಿ ಗೋಶ್ರೀಕಿ ಅಂತ ಅನ್ನೋ ಬ್ರ್ಯಾಂಡ್ ಇಂದ ನಾನ್ ಪರ್ಚೇಸ್ ಮಾಡಿದ್ದು. ಇದು ನೀವು ಆಚೆ ತಗೊಂಡ್ರೆ ಆರಾಮಾಗಿ 1500 ಗಿಂತ ಕಡಿಮೆಗಂತೂ ಬರಲ್ಲ. ಬಟ್ ಇವ್ರ ಹತ್ರ ಇದನ್ನ ನಾನ್ ಪರ್ಚೇಸ್ ಮಾಡಿದ್ದು ಬರೀ 500 ರುಪೀಸ್ಗೆ, 518 ರುಪೀಸ್ ಸಮಥಿಂಗ್ ಏನೋ ಇತ್ತು. ಸೊ ಇದರಲ್ಲಿ 2 ಕಲರ್ ಬರುತ್ತೆ. ನಂಗೆ ಇದಕ್ಕಿಂತ ಜಾಸ್ತಿ ಪರ್ಪಲ್ ಒನ್ ಇಷ್ಟ ಆಯ್ತು. ಪರ್ಪಲ್ ಕಲರ್ ಒನ್ ಬರುತ್ತೆ, ನಾನು ಪಿಕ್ಚರ್ ಆಡ್ ಮಾಡ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನಂಗೆ ಅದು ಜಾಸ್ತಿ ಇಷ್ಟ ಆಯ್ತು. ಬಟ್ ನನ್ನ ಹತ್ರ ಆ ಕಲರ್ ತುಂಬಾ ಇದೆ, ಹಾಗಾಗಿ ನಾನು ಅದ್ ಬೇಡ ಅಂತ ಇದನ್ನ ಪರ್ಚೇಸ್ ಮಾಡಿದ್ದು. ಸೊ ಇದು ಕೂಡ ಅಷ್ಟೇ, ತುಂಬಾನೇ ಪ್ರಿಟಿಯಾಗಿದೆ, ತುಂಬಾ ರಿಚ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ತುಂಬಾನೇ ಕಂಫರ್ಟಬಲ್ ಆಗಿದೆ. ಓವರ್ ಆಲ್ ಕುರ್ತಿ ತುಂಬಾನು ಈ ತರ ಚಿಕ್ಕ ಚಿಕ್ಕ ಈ ತರ ಬರುತ್ತೆ, ವಿಚ್ ಲುಕ್ಸ್ ವೆರಿ ಕ್ಯೂಟ್. ಅಂಡ್ ಈ ಡಿಸೈನ್ ಎಲ್ಲಾನು ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ. ಅಂಡ್ ನಂಗೆ ಇದ್ರದ್ದು ಮೇನ್ ಚೆನ್ನಾಗಿರೋದು ಅಂತ ಅನ್ಸಿದ್ದು ಪ್ಯಾಂಟ್ ಎಲ್ಲ ಏನಿಲ್ಲ, ನಾರ್ಮಲ್ ಆಗಿದೆ, ಸುಮ್ನೆ ಕುರ್ತಿ ಯಾವ ಕಲರ್ ಇದೆ ಆ ತರ. ಬಟ್ ಇದರಲ್ಲಿ ಮೇನ್ ಅಟ್ರಾಕ್ಷನ್ ಏನು ಅಂತ ಅಂದ್ರೆ ಈ ದುಪ್ಪಟ. ಈ ಬನಾರಸಿ ಸ್ಯಾರಿ ಎಲ್ಲ ಬರುತ್ತಲ್ಲ ಆ ತರ ಇದೆ ದುಪ್ಪಟ ಬಂದು. ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ನಿಮ್ಗೆ ಎಕ್ಸ್ಟ್ರೀಮ್ ಗ್ರ್ಯಾಂಡ್ ಆಗಕ್ ಇಷ್ಟ ಆಗಲ್ಲ ಅಂತ ಅನ್ನೋರು ಇದನ್ನ ಪರ್ಚೇಸ್ ಮಾಡ್ಬೋದು. ತುಂಬಾ ಗ್ರ್ಯಾಂಡ್ ಆಗಿಲ್ಲ, ತುಂಬಾ ಸಿಂಪಲ್ ಆಗಿಲ್ಲ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಈ ದುಪ್ಪಟ ಇಂದ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದು ಕೂಡ ಅಷ್ಟೇ, ತುಂಬಾನೇ ಕಂಫರ್ಟಬಲ್ ಆಗಿ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ. ಸೊ ನಾನ್ ನೆಕ್ಸ್ಟ್ ಪರ್ಚೇಸ್ ಮಾಡಿರೋ ಕುರ್ತಿ ಕೂಡ ಅಗೇನ್ ಬಂದು ಗೋಶ್ರೀಕಿ ಅಂತ ಅನ್ನೋ ಬ್ರ್ಯಾಂಡ್ ಇಂದ. ನಂಗೆ ಈ ಬ್ರ್ಯಾಂಡ್ ತುಂಬಾನೇ ಇಷ್ಟ ಆಗತ್ತೆ. ಬಿಕಾಸ್ ಇಷ್ಟು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇಷ್ಟು ಚೆನ್ನಾಗಿರೋ ಕುರ್ತೀಸ್ ಯಾವ ಬ್ರ್ಯಾಂಡ್ ಇಂದಾನು ಸಿಗಲ್ಲ. ಪ್ಲಸ್ ತುಂಬಾ ಬ್ರ್ಯಾಂಡ್ಸ್ ಇದೆ ಕಮ್ಮಿ ಪ್ರೈಸ್ಗೆ, ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಬಟ್ ಇವ್ರ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಪ್ರೈಸ್ ಕೂಡ ತುಂಬಾ ಅಫೋರ್ಡಬಲ್ ಆಗಿರುತ್ತೆ. ಅಂಡ್ ಇವಾಗ ನಾನು ತೋರ್ಸೋ ಕುರ್ತಿನ ನೀವೆಲ್ಲಾದ್ರೂ ನೋಡೇ ಇರ್ತೀರಾ. ಇದು ತುಂಬಾನೇ ವೈರಲ್ ಆಗಿತ್ತು. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಬರುತ್ತೆ, ಬಟ್ ಪರ್ಟಿಕ್ಯುಲರ್ಲಿ ಈ ಒಂದು ಕಲರ್ನ ನಾನು ತುಂಬಾ ಜನ ಹಾಕೊಂಡಿರೋದು ನೋಡಿದ್ದೆ. ಸೊ ಇದನ್ನ ನಾನ್ ಪರ್ಚೇಸ್ ಮಾಡಿದ್ದು
ಇದು MRP ಬಂದು 2599 ಇರೋದು, ಬಟ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 629 ರುಪೀಸ್ಗೆ. ಅಗೇನ್ ಈ ಒಂದು ಕಲರ್ ಬಂದು ವೈರಲ್ ಆಗಿರೋದ್ರಿಂದ ಇದು 629 ರುಪೀಸ್ಗೆ ಇರೋದು. ಬಟ್ ನಿಮ್ಗೆ ಈ ಕಲರ್ ಬೇಡ ಅಂತ ಅನ್ನೋ ಹಾಗಿದ್ರೆ ಬೇರೆ ಕಲರ್ಸ್ ಇನ್ನೂ ತುಂಬಾನೇ ಇದೆ. ಸೊ ಟೋಟಲ್ ಆಗಿ 8 ಕಲರ್ಸ್ ಇದೆ. ನಿಮ್ಗೆ ಆ ಕಲರ್ಸ್ ಎಲ್ಲ 499ಗೆ ಸಿಗುತ್ತೆ. ಗ್ರೀನ್ ಇದೆ, ಪಿಂಕ್ ಇದೆ, ರೆಡ್ ಇದೆ, ಬ್ಲೂ ಇದೆ, ಸ್ಕೈ ಬ್ಲೂ ಇದೆ, ಬ್ಲ್ಯಾಕ್ ಇದೆ. ನೀವು ಬೇಕಿದ್ರೆ ಆ ಕಲರ್ಸ್ನ ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು. 499 ರುಪೀಸ್ಗೆಲ್ಲ ಸಿಗುತ್ತೆ. ಸೊ ಇದರಲ್ಲಿ ಓವರ್ ಆಲ್ ಈ ತರ ಪ್ರಿಂಟ್ ಬಂದಿದೆ ಅಂಡ್ ದುಪಟ್ಟ ಕೂಡ ಸೇಮ್ ಅಷ್ಟೇ. ನನ್ಗೆ ಮೇನ್ ಇದು ತುಂಬಾನೇ ಇಷ್ಟ ಆಯ್ತು, ತುಂಬಾನೇ ಚೆನ್ನಾಗಿದೆ. ನಂಗೆ ಈ ತರ ದುಪಟ್ಟ ತುಂಬಾ ಏನಾದ್ರೂ ಪ್ರಿಂಟ್ ಬಂದಿರುತ್ತಲ್ಲ ಹೋಲ್ ದುಪಟ್ಟ ತುಂಬಾ, ಆ ತರ ಕುರ್ತೀಸ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಈ ದುಪಟ್ಟ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಹೋಲ್ ಕುರ್ತಿ ತುಂಬಾ ಏನ್ ಪ್ರಿಂಟ್ ಬಂದಿದೆ ಅದೇ ತರಾನೇ ಕಾಣಿಸುತ್ತೆ ಅಂಡ್ ಕ್ವಾಲಿಟಿನೂ ಅಷ್ಟೇ ಮಟೀರಿಯಲ್ದು ತುಂಬಾನೇ ಚೆನ್ನಾಗಿದೆ. ಕುರ್ತಿದು ಇನ್ನೂ ಸಾಫ್ಟ್ ಆಗಿದೆ. ಇದು ಒಂಥರ ಸಿಂಗಲ್ ಪಿನ್ ಮಾಡಿ ಹಾಕೊಳ್ಳೋಕೆ ಈ ದುಪಟ್ಟ ಈ ತರದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಕುರ್ತಿ ಬಂದು ಸೇಮ್ ಇದೇನ್ ನೆಕ್ ಪ್ಯಾಟರ್ನ್ ಇದೆ ಇದೇ ತರನೇ ಇರೋದು. ಸೊ ನಾನ್ ನೆಕ್ಸ್ಟ್ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಬಂದು ಇದು ಕುರ್ತಿ ಅಲ್ಲ, ಬಟ್ ತುಂಬಾ ದಿನದಿಂದ ನಾನು ಈ ಹೀಲ್ಸ್ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಫೈನಲಿ ಪರ್ಚೇಸ್ ಮಾಡಿದೆ. ಅದು ಬಂದು ಈ ಹೀಲ್ಸ್. ನಂಗೆ ಇದು ನೋಡಿದಾಗೆಲ್ಲ ತುಂಬಾನೇ ಪ್ರಿಟ್ಟಿ ಆಗಿದೆ ಅನ್ಸೋದು. ಸ್ಪೆಷಲಿ ಈ ಫ್ಲವರ್ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತಿತ್ತು. ಯೂಶಲಿ ಐ ಆಮ್ ನಾಟ್ ಅ ಪರ್ಸನ್ ತುಂಬಾ ಹೀಲ್ಸ್ ಹಾಕೊಳ್ಳೋದು, ವೆಡ್ಜಸ್ ಹಾಕೊಳ್ಳೋದು ಆ ಥರ ಎಲ್ಲ ನಾನು ಯಾವುದು ಹಾಕೊಳ್ಳಲ್ಲ. ನಾನು ಕಂಫರ್ಟ್ನ ತುಂಬಾ ಪ್ರಿಫರ್ ಮಾಡ್ತೀನಿ. ಬಟ್ ಸ್ಟಿಲ್ ಕೆಲವೊಂದು ಸರ್ತಿ ಕೆಲವೊಂದು ಕಡೆ ಹೋದಾಗ ಈ ಥರದ ಹೀಲ್ಸ್ ಚೆನ್ನಾಗಿ ಕಾಣಿಸುತ್ತೆ, ಇರಲಿ ಅಂತ ಅಟ್ಲೀಸ್ಟ್ ಒಂದಾದರೂ ಇರಲಿ ಅಂತ ಇದನ್ನ ಪರ್ಚೇಸ್ ಮಾಡಿದೆ. ಬಿಕಾಸ್ ನನ್ನ ಹತ್ರ ಹೀಲ್ಸ್ ಐ ಗೆಸ್ ಒಂದೂ ಇಲ್ಲ. ನಾನು ಲಾಸ್ಟ್ ಯಾವಾಗ ಪರ್ಚೇಸ್ ಮಾಡಿದ್ದು ಅಂತಾನೂ ನಂಗೆ ನೆನಪಿಲ್ಲ. ಸೊ ಈ ಒಂದು ಹೀಲ್ಸ್ನ ಪರ್ಚೇಸ್ ಮಾಡಿದೆ. ಇದು ಅಗೇನ್ ನೀವು ಇದನ್ನ ಇಂಥದ್ದೇ ಡ್ರೆಸ್ಸಿಗೆ ಹಾಕೋಬೇಕು ಅಂತ ಎಲ್ಲ ಏನೂ ಇಲ್ಲ. ಕುರ್ತೀಸ್ಗೂ ಚೆನ್ನಾಗಿ ಕಾಣಿಸುತ್ತೆ, ಸ್ಯಾರಿಗೂ ಚೆನ್ನಾಗಿ ಕಾಣಿಸುತ್ತೆ, ಮಾಡರ್ನ್ ಡ್ರೆಸ್ಗೂ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಸೊ ಈ ತರ 3 ಲೈನ್ಸ್ ಬಂದು ಅದ್ರ ಮೇಲೆ ಫ್ಲವರ್ ಬರುತ್ತೆ. ಸೊ ಈ ಫ್ಲವರ್ ತುಂಬಾನೇ ಪ್ರೆಟಿ ಆಗಿದೆ ಅಂಡ್ ಹೀಲ್ಸ್ ಬಂದು ಈ ತರ ಬರುತ್ತೆ. ತುಂಬಾನೇ ಕಂಫರ್ಟಬಲ್ ಆಗಿದೆ. ಇದನ್ನ ಹಾಕೊಂಡ್ರೆ ಕಂಫರ್ಟ್ ಇರುತ್ತಾ ಇಲ್ವಾ ಆ ತರ ಎಲ್ಲ ಏನೂ ಇಲ್ಲ, ತುಂಬಾನೇ ಕಂಫರ್ಟಬಲ್ ಆಗಿದೆ. ಇದು ಬಂದು JM ಲುಕ್ಸ್ ಅಂತ ಅನ್ನೋ ಒಂದು ಬ್ರ್ಯಾಂಡ್ ಇಂದ ನಾನ್ ಪರ್ಚೇಸ್ ಮಾಡಿದ್ದು. ಇದರಲ್ಲಿ ನಾನ್ ಪರ್ಚೇಸ್ ಮಾಡಿದ್ದು ನ್ಯೂಡ್ ಕಲರ್. ನಿಮ್ಗೆ ಇದು ಇಷ್ಟ ಆಗಿಲ್ಲ ಅಂದ್ರೆ ಬ್ಲ್ಯಾಕ್ ಇದೆ, ಪರ್ಪಲ್ ಇದೆ, ಈ ತರ ಇನ್ನು ಬೇರೆ ಕಲರ್ಸ್ ಇದೆ, ಪಿಂಕ್. ನೀವು ಅದನ್ನ ಬೇಕಿದ್ರು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ನಿಮ್ಗೆ ಲಾಸ್ಟ್ ಹಾಲ್ ಅಲ್ಲಿ ಕುರ್ತಿ ಹಾಲ್ ಅಲ್ಲಿ ಒಂದು ಡ್ರೆಸ್ ತೋರಿಸಿದೆ ಅನ್ನಿ ಡಿಸೈನರ್ದು ವೈಟ್ ಕಲರ್ದು. ನಿಮ್ಗೆ ನೆನಪಿದ್ಯೋ ಅಲ್ವೋ ನಂಗೆ ಗೊತ್ತಿಲ್ಲ, ನಾನು ಪಿಕ್ಚರ್ನ ಆ್ಯಡ್ ಮಾಡ್ತೀನಿ. ಸೊ ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ಇನ್ನೊಂದು ಬೇರೆ ಕಲರ್ ತರಿಸಿದೆ. ಬಿಕಾಸ್ ಅದು ತುಂಬಾನೇ ಸ್ಟೈಲಿಶ್ ಆಗಿ ಕಾಣಿಸ್ತಿತ್ತು. ಆಲ್ದೋ ಅದು ಕುರ್ತಿನೇ ಆಗಿದ್ರು ಕೂಡ ತುಂಬಾನೇ ಒಂಥರ ಕ್ಲಾಸಿಯಾಗಿ ಕಾಣಿಸ್ತಿತ್ತು. ಹಾಗಾಗಿ ಅದನ್ನ ಹಾಕೊಂಡಾಗ ನಂಗೆ ತುಂಬಾನೇ ಇಷ್ಟ ಆಯ್ತು ಅಂತ ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ಬೇರೆ ಕಲರ್ನ ತರಿಸಿದೆ. ಸೊ ಅದು ಬಂದು ಈ ಒಂದು ಆರೆಂಜ್ ಕಲರ್. ಸೊ ಅದಕ್ಕೆ ವೈಟ್ ಕುರ್ತಿ ತುಂಬಾ ಆರೆಂಜ್ ಅಲ್ಲಿ ಫ್ಲವರ್ಸ್ ಬಂದು ಆರೆಂಜ್ ಪ್ಯಾಂಟ್ ಬಂದಿದ್ರೆ, ಇದು ಆರೆಂಜ್ ಕಲರ್ ಕುರ್ತಿನಲ್ಲಿ ಈ ತರದ್ ವೈಟ್ ಕಲರ್ ಅಲ್ಲಿ ಫ್ಲವರ್ಸ್ ಬಂದು ವೈಟ್ ಪ್ಯಾಂಟ್ ಬಂದಿದೆ. ಸೊ ಎರಡೂ ಸೇಮ್, ಏನಂದ್ರೆ ಏನು ಡಿಫ್ರೆನ್ಸ್ ಇಲ್ಲ ಕಲರ್ ಒಂದು ಬಿಟ್ಟು. ಅಂಡ್ ಆಲ್ಸೋ ಇದಕ್ಕೂ ಪಾಕೆಟ್ಸ್ ಇದೆ. ಸೊ ಇದನ್ನ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದು ಅಂತ ಹೇಳ್ತೀನಿ. ಸೊ ಇದನ್ನ ನಾನು ಪರ್ಚೇಸ್ ಮಾಡಿದ್ದು, ಇದು MRP ಬಂದು 2599, ಬಟ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 479 ರುಪೀಸ್ಗೆ. ಸೊ ನಿಮ್ಗೆ ಈ ಕುರ್ತಿ ಇಷ್ಟ ಆದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡ್ಬೋದು. ತುಂಬಾನೇ ಕಂಫರ್ಟಬಲ್ ಆಗಿದೆ, ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ. ಅಂಡ್ ಆಲ್ಸೋ ಇದಕ್ಕೂ ಕೂಡ ಒಂದು ಪಾಕೆಟ್ ಬರುತ್ತೆ. ನಂಗೆ ಇದರಲ್ಲಿ ಮೇನ್ ಇಷ್ಟ ಆಗಿದ್ದು ಬಂದು ನೆಕ್ ಪ್ಯಾಟರ್ನ್ ವಿ ಶೇಪ್ ಅಲ್ಲಿ ಬರುತ್ತೆ ಅಂಡ್ ಸ್ಲೀವ್ಸ್ದು ಪ್ಯಾಟರ್ನ್ ಒಂಥರ ಲೂಸ್ ಆಗಿ ಬರುತ್ತೆ. ಸೊ ನಾನ್ ನೆಕ್ಸ್ಟ್ ಪರ್ಚೇಸ್ ಮಾಡಿರೋವಂತ ಪ್ರಾಡಕ್ಟ್ ಬಂದು ಟೋಕಿಯೋ ಟಾಕೀಸ್ ಅಂತ ಅನ್ನೋ ಒಂದು ಬ್ರ್ಯಾಂಡ್ ಇಂದ ಈ ಒಂದು ಜೀನ್ಸ್ ನ ಪರ್ಚೇಸ್ ಮಾಡಿದೆ. ಸೊ ನಂಗೆ ನನ್ನ ಸೈಜ್ದು ಜೀನ್ಸ್ ಸಿಗೋದು ಇಸ್ ಲೈಕ್ 8th ವಂಡರ್, ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಇದನ್ನ ತುಂಬಾ ದಿನ ನಾನು ವಿಶ್ ಲಿಸ್ಟ್ ಅಲ್ಲಿ ಹಾಕಿದ್ದೆ. ನನ್ನ ಬೇರೆ ಸೈಜಸ್ ಎಲ್ಲ ಯೂಶುವಲ್ ಆಗಿ ಇರ್ತಿತ್ತು, ಬಟ್ ನನ್ನ ಸೈಜ್ ಯಾವತ್ತೂ ಸ್ಟಾಕಿಗೆ ಬರ್ತಿರ್ಲಿಲ್ಲ. ಈ ಸತಿ ಫೈನಲಿ ಬಂತು, ಹಾಗಾಗಿ ಪರ್ಚೇಸ್ ಮಾಡಿದೆ. ಸೊ ನಾನು ಪರ್ಚೇಸ್ ಮಾಡಿದಾಗ ಇದು ಪ್ರೈಸ್ ಇದ್ದು 899. ಬಿಕಾಸ್ ನಾನು ಅಫ್ಕೋರ್ಸ್ ಆಲ್ರೆಡಿ ಹೇಳ್ದಂಗೆ ನಾನು ಸೇಲ್ ಟೈಮಲ್ಲಿ ಪರ್ಚೇಸ್ ಮಾಡಿಲ್ಲ, ಇವಾಗ ಸೇಲ್ ನಡೀತಿರೋದು ಅಂದ್ರೆ ಇವತ್ತಿಂದ. ಬಟ್ ನಾನು ಮಾಡಿದ ಟೈಮಲ್ಲಿ ಇರಲಿಲ್ಲ. ಸೊ 899ಗೆ ನಾನು ಪರ್ಚೇಸ್ ಮಾಡಿದ್ದು. ಬಟ್ ಇವಾಗ ಇದು 686 ರುಪೀಸ್
ಪ್ರೈಸ್ಗೆ ಸಿಗ್ತಿದೆ. ನೀವು ಬೇಕಿದ್ರೆ ಸೇಲ್ ಟೈಮಲ್ಲಿ ಇವಾಗಲೇ ಹೋಗಿ ಪರ್ಚೇಸ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ಗೆ ಈ ಕಲರ್ ಆರ್ ಪ್ಯಾಟರ್ನ್ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಮತ್ತೆ ಪ್ಯಾಟರ್ನ್ಸ್ ತುಂಬಾ ಇದೆ. ಟೋನ್ ಜೀನ್ಸ್ ಇದೆ, ಮತ್ತೆ ಬೇರೆ ಕಲರ್ಸ್ ಬೇಕು ಅಂತ ಅಂದ್ರೆ ಬ್ಲ್ಯಾಕ್ ಇದೆ, ವೈಟ್ ಇದೆ, ಇದಕ್ಕಿಂತ ಲೈಟ್ ಬ್ಲೂ ಕಲರ್ ಇದೆ, ಇಲ್ಲ ಡಾರ್ಕ್ ಕಲರ್ ಬೇಕು ಅಂತ ಅಂದ್ರೆ ಅದು ಕೂಡ ಇದೆ. ಅಥವಾ ಇದು ಯಾವುದು ಬೇಡ, ಈ ಬೇರೆ ತರ ಟ್ರೈ ಮಾಡೋಣ ಅಂತ ಅನ್ಕೊಂಡ್ರು ಕೂಡ ಈ ಬ್ರ್ಯಾಂಡ್ ಇಂದ ತುಂಬಾ ಜೀನ್ಸಸ್ ಅವೈಲೇಬಲ್ ಇದೆ. ಟೋಕಿಯೋ ಟಾಕೀಸ್ ಇರಲಿ, ಇವ್ರ ಹತ್ರ ತುಂಬಾನೇ ಜೀನ್ಸಸ್ ಇರುತ್ತೆ, ನೀವು ಅದನ್ನ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ನನ್ನ ಕೇಳಿದ್ರೆ ನಿಮ್ ಒಂದ್ ನಾರ್ಮಲ್ ಜೀನ್ಸ್ ಬೇಕು, ಸುಮ್ನೆ ಡೀಸೆಂಟ್ ಆಗಿರೋದು ಅಂತ ಅಂದ್ರೆ ಡೆಫಿನೆಟ್ ಆಗಿ ಇದನ್ನ ಪರ್ಚೇಸ್ ಮಾಡ್ಬೋದು. ಸುಮ್ನೆ ಒಂದ್ ಡೀಸೆಂಟ್ ಲುಕ್ ಕೊಡುತ್ತೆ, ಪ್ಲಸ್ ಒಂದ್ ಸ್ಟೈಲಿಶ್ ಲುಕ್ ಇರುತ್ತೆ. ನಂಗೆ ಸ್ವಲ್ಪ ಬ್ಯಾಗಿ, ಇದು ಆಕ್ಚುಲಿ ಬ್ಯಾಗಿ ಜೀನ್ಸ್ ಅಲ್ಲ, ಬಟ್ ನಂಗೆ ಬ್ಯಾಗಿ ಜೀನ್ಸ್ ತರ ಕಾಣಿಸ್ತಿದೆ. ಬಿಕಾಸ್ ನನ್ನ ಸೈಜ್ ಬಂದು 26 ಕೂಡ ಅಲ್ಲ, 28 ಕೂಡ ಅಲ್ಲ, ಅದ್ರ ಮಧ್ಯೆ ಇರೋದು 27. ಬಟ್ ಆ ಸೈಜ್ಗೆ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ಒಂದು 26 ಆದ್ರೂ ಪರ್ಚೇಸ್ ಮಾಡಬೇಕು, ಇಲ್ಲ 28. ಸೊ ಇದು ಒಂದು ನಾರ್ಮಲ್ ಒಂದು ಸ್ಟ್ರೇಟ್ ಜೀನ್ಸ್, ಬಟ್ ನಂಗೆ ಒಂಚೂರು ಬ್ಯಾಗಿ ತರ ಕಾಣಿಸ್ತಿದೆ. ಬಟ್ ನಿಮ್ಗೆ ಸೈಜ್ ಕರೆಕ್ಟ್ ಇರೋದು ನೀವು ಪರ್ಚೇಸ್ ಮಾಡಿದ್ರೆ ತುಂಬಾ ನೀಟಾಗಿ ಒಂದು ಒಳ್ಳೆ ಡೀಸೆಂಟ್ ಲುಕ್ ಕೊಡುತ್ತೆ. ನೀವು ಇದನ್ನ ಆರಾಮಾಗಿ ಟೀ ಶರ್ಟ್ಸ್ ಜೊತೆ, ಟಾಪ್ಸ್ ಜೊತೆಗೆ ಪೇರ್ ಮಾಡ್ಬೋದು. ತುಂಬಾ ಸ್ಟೈಲಿಶ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಪ್ರೆಸೆಂಟ್ ಸೇಲ್ ಇರೋದ್ರಿಂದ ನಿಮ್ಗೆ ಒಂದು ಜೀನ್ಸ್ ಬೇಕು ಅಂತಂದ್ರೆ ಈ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ರೆ ತುಂಬಾ ಕಡಿಮೆ ಪ್ರೈಸ್ಗೆನೆ ಸಿಗುತ್ತೆ. ಸೊ ಐ ಹೋಪ್ ಇವತ್ತಿನ ಈ ಹಾಲ್ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಬರೀ ಕುರ್ತೀಸ್ ಅಷ್ಟೇ ತೋರಿಸ್ದೆ, ಬೇರೆ ಪ್ರಾಡಕ್ಟ್ಸ್ ಕೂಡ ಇನ್ಕ್ಲೂಡ್ ಮಾಡ್ಕೊಂಡೆ, ಬಿಕಾಸ್ ಕುರ್ತಿ ಇಷ್ಟ ಆಗದೆ ಇರೋರು ಇರ್ತಾರೆ ಅಂತ. ಇದೇ ತರ ಹಾಲ್ ವಿಡಿಯೋಸ್ನ ಕಂಟಿನ್ಯೂ ಮಾಡೋದಾ ಅಥವಾ ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋದಾ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದು. ಅಂಡ್ ಆಲ್ಸೋ ಇವಾಗಲೇ ಸೇಲ್ ನಡೀತಾ ಇರೋದ್ರಿಂದ ನಿಮ್ಗೆ ಏನಾದ್ರು ಪ್ರಾಡಕ್ಟ್ಸ್ ಬೇಕಿದ್ರೆ ಈ ಸೇಲ್ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು, ಬಿಕಾಸ್ ಪ್ರೈಸ್ ಮತ್ತೆ ಇನ್ಕ್ರೀಸ್ ಆಗುತ್ತೆ. ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್, ಬಾಯ್.